ಪಾರ್ಟಿ ಕೊಟ್ಟು ಇಬ್ಬರು ಮಸಾಜ್ ಹುಡುಗಿಯರನ್ನು ಪಟಾಯಿಸಿಕೊಂಡ ಯುವಕ. ಮಸಾಜ್ ಗರ್ಲ್ ಗುಂಜನ್ ಭುವನ್ ಮನೆಗೆ ಬರುತ್ತಾಳೆ. ಆಗ ಭುವನ್ ಆಕೆ ಕೈಯಿಂದ ಮಸಾಜ್ ಮಾಡಿಸಿಕೊಳ್ಳುತ್ತಾನೆ. ನಿನ್ನ ಕೈ ತುಂಬಾ ಕೋಮಲವಾಗಿದೆ ಎಂದು ಹೇಳುತ್ತಾನೆ. ಮಸಾಜ್ ಮುಗಿದ ನಂತರ ಗುಂಜನ್ ಇವನಿಗೆ ಸ್ನಾನ ಮಾಡಿಕೊಂಡು ಬರಲು ಹೇಳುತ್ತಾಳೆ. ಆಗ ಭುವನ್ ನೀವೇನಾದರೂ ಮಾಡಿಸುತ್ತೀರಾ ಎಂದು ಕೇಳಿ ಏನೂ ಇಲ್ಲ ಬಿಡಿ ಎಂದು ಹೇಳಿ ಸ್ನಾನ ಮುಗಿಸಿಕೊಂಡು ಬರುತ್ತಾನೆ. ನಂತರ ಆಕೆಗೆ ಆನ್ಲೈನ್ ಪೇಮೆಂಟ್ ಮಾಡುತ್ತಾನೆ. ಆಗ ಗುಂಜನ್ ನಿನ್ನ ಮನೆ ತುಂಬಾ ಅದ್ಭುತವಾಗಿದೆ ಎಂದು ಹೇಳುತ್ತಾಳೆ. ಆಗ ಭುವನ್ ಈ ಮನೆಯಲ್ಲಿ ನಾನು ಕೇರ್ ಟೇಕರ್ ಆಗಿದ್ದೇನೆ ಅಷ್ಟೇ. ಈ ಮನೆಯ ಓನರ್ ಅಮೆರಿಕಾದಲ್ಲಿದ್ದಾರೆ, ವರ್ಷಕ್ಕೊಮ್ಮೆ ಬರುತ್ತಾರೆ. ನಾನು ಬ್ಯಾಚುಲರ್ ಆಗಿದ್ದೇನೆ ಎಂದು ಹೇಳುತ್ತಾನೆ. ಆಗ ಗುಂಜನ್ ನಾನು ವಿವಾಹಿತೆಯಾಗಿದ್ದೇನೆ, ಆದರೆ ನಾನು PGಯಲ್ಲಿ ಇದ್ದೇನೆ ಎಂದು ಹೇಳುತ್ತಾಳೆ. ಆಗ ಅವರಿಬ್ಬರು ಫ್ರೆಂಡ್ಸ್ ಆಗಿ ಬಿಡುತ್ತಾರೆ. ಆಗ ಭುವನ್ ಈ ಮನೆಯಲ್ಲಿ ಯಾರೂ ಇಲ್ಲ, ನಾವು ಪಾರ್ಟಿ ಮಾಡಬಹುದು, ನೀವೇನಾದರೂ ಡ್ರಿಂಕ್ಸ್ ಮಾಡುವ ಅಭ್ಯಾಸವಿದ್ದರೆ ಈ ಶನಿವಾರ ಬನ್ನಿ ಎಂದು ಹೇಳುತ್ತಾನೆ. ಆಕೆ ಕೂಡ ಒಪ್ಪಿಕೊಳ್ಳುತ್ತಾಳೆ. ಅದೇ ಶನಿವಾರ ರಾತ್ರಿ ಗುಂಜನ್ ತನ್ನ ಕೆಲಸದ ಜೊತೆಗಾತಿಯಾದ ಜ್ಯೋತಿಯನ್ನು ಕೂಡ ಕರೆದುಕೊಂಡು ಭುವನ್ ಮನೆಗೆ ಬರುತ್ತಾಳೆ. ಆಗ ಅವನು ಅವರಿಬ್ಬರನ್ನು ವೆಲ್ಕಮ್ ಮಾಡಿಕೊಳ್ಳುತ್ತಾನೆ. ಅದೇ ಸಮಯಕ್ಕೆ ಅವನಿಗೆ ಒಂದು ಕರೆ ಬರುತ್ತದೆ. ಆಗ ಭುವನ್ ಎಷ್ಟು ಸಾರಿ ಹೇಳಿದ್ದೇನೆ ಪದೇ ಪದೇ ನನಗೆ ಕಾಲ್ ಮಾಡಬೇಡ ಎಂದು ಅವರಿಗೆ ಕೇಳಿಸದ ಹಾಗೆ ಮಾತನಾಡುತ್ತಾ ಇಡುತ್ತಾನೆ. ನಂತರ ಮೂವರು ಡ್ರಿಂಕ್ಸ್ ಮಾಡಿ ಜೊತೆಗೆ ಡ್ಯಾನ್ಸ್ ಕೂಡ ಮಾಡುತ್ತಾರೆ. ನಂತರ ಎಲ್ಲ ಪಾರ್ಟಿ ಮುಗಿದ ಮೇಲೆ ಅವರಿಬ್ಬರನ್ನು ಅವರ ರೂಮಿಗೆ ಬಿಟ್ಟು ತಾನು ತನ್ನ ರೂಮ್ಗೆ ಬರುತ್ತಾನೆ. ಆಗ ಅವನ ಹಿಂದೆಯೇ ಜ್ಯೋತಿ ಬರುತ್ತಾಳೆ. ಅವಳಿಗೆ ಮೂಡ್ ಬಂದು ಬಿಟ್ಟಿರುತ್ತದೆ. ಆಗ ಅವರಿಬ್ಬರು ರೊಮ್ಯಾನ್ಸ್ ಮಾಡಿ ಸ್ವರ್ಗ ಸುಖ ಕಾಣುತ್ತಾರೆ. ಮರುದಿನ ಬೆಳಗ್ಗೆ ಗುಂಜನ್ ಜ್ಯೋತಿಯನ್ನು ಭುವನ್ನ ರೂಮಿನಲ್ಲಿ ನೋಡಿ ಶಾಕ್ ಆಗುತ್ತಾಳೆ. ಆಗ ಅವನ ಜೊತೆ ರಾತ್ರಿ ನೀನು ಏನು ಮಾಡಿಕೊಂಡೆ ಎಂದು ಕೇಳುತ್ತಾಳೆ. ಆಗ ಭುವನ್ ನಾವಿಬ್ಬರು ನಿನ್ನೆ ರಾತ್ರಿಯಿಂದಲೇ ಒಬ್ಬರಿಗೊಬ್ಬರು ಪ್ರೀತಿಸಲು ಶುರು ಮಾಡಿದ್ದೇವೆ ಎಂದು ಹೇಳುತ್ತಾನೆ. ಆಗ ಗುಂಜನ್ಗೆ ಒಂದು ರಾತ್ರಿಯಲ್ಲಿ ಅದು ಹೇಗೆ ಪ್ರೀತಿಯಾಯಿತು ಎಂದು ಆಶ್ಚರ್ಯವಾಗುತ್ತದೆ. ಅದೇ ಸಮಯಕ್ಕೆ ಭುವನ್ಗೆ ಮತ್ತೆ ಕರೆ ಬರುತ್ತದೆ. ಅವನು ಕಾಲ್ ಸೆಂಟರ್ನ ಕಾಲ್ ಎಂದು ಸುಳ್ಳು ಹೇಳುತ್ತಾನೆ. ಮತ್ತೆ ಅಂದು ರಾತ್ರಿ ಕೂಡ ಭುವನ್ ಹಾಗೂ ಜ್ಯೋತಿ ರೊಮ್ಯಾನ್ಸ್ ಮಾಡುತ್ತಿರುತ್ತಾರೆ. ಅದನ್ನು ಬಾಗಿಲ ಬಳಿಯಿಂದ ಗುಂಜನ್ ನೋಡಿ ಹೊಟ್ಟೆ ಉರಿದುಕೊಳ್ಳುತ್ತಾಳೆ. ಅದನ್ನು ಭುವನ್ ಗಮನಿಸುತ್ತಾನೆ. ನಂತರ ತನ್ನ ಬಿಸಿಯನ್ನು ಕಮ್ಮಿ ಮಾಡಿಕೊಳ್ಳಲು ಗುಂಜನ್ ತಣ್ಣೀರು ಸ್ನಾನ ಮಾಡುತ್ತಾಳೆ. ಆಗ ಅಲ್ಲಿಗೆ ಭುವನ್ ಬಂದು ಆಕೆಯ ಮೇಲೆ ಕೂಡ ಆಸೆ ತೋರಿಸಿ ಆಕೆಯ ಜೊತೆ ಸ್ವರ್ಗ ಸುಖ ಕಾಣುತ್ತಾನೆ. ಮರುದಿನ ಬೆಳಗ್ಗೆ ತಿಂಡಿ ಮಾಡುವಾಗ ಭುವನ್ ಗುಂಜನ್ನ ಕಾಲನ್ನು ಸವರಲು ಶುರು ಮಾಡುತ್ತಾನೆ. ಆಗ ಭುವನ್ ನಾನು ಹಾಗೂ ಜ್ಯೋತಿ ಮದುವೆಯಾಗಬೇಕು ಎಂದು ಡಿಸೈಡ್ ಮಾಡಿದ್ದೇವೆ ಎಂದು ಹೇಳುತ್ತಾನೆ. ಇದನ್ನು ಕೇಳಿ ಗುಂಜನ್ಗೆ ಶಾಕ್ ಆಗುತ್ತದೆ. ಇಷ್ಟು ಬೇಗ ಈ ಪ್ರೀತಿಗಾಗಿ 2 ದಿನಕ್ಕೆ ಮದುವೆಯಾಗಲು ಡಿಸೈಡ್ ಮಾಡಿದ್ದೀರಾ, ಸ್ವಲ್ಪ ಯೋಚನೆ ಮಾಡಿ ಎಂದು ಹೇಳುತ್ತಾಳೆ. ಸ್ವಲ್ಪ ಹೊತ್ತಿನ ನಂತರ ಗುಂಜನ್ ಬಳಿ ಭುವನ್ ಬರುತ್ತಾನೆ. ಆಕೆಯನ್ನು ತಬ್ಬಿಕೊಳ್ಳಲು ನೋಡುತ್ತಾನೆ. ಆಗ ಗುಂಜನ್ ನೀನೇನು ಇಬ್ಬರ ಜೊತೆ ಆಟ ಆಡುತ್ತಿದ್ದೀಯಾ, ಆಕೆಯನ್ನು ಮದುವೆಯಾಗುತ್ತೇನೆ ಅಂತ ಹೇಳುತ್ತೀಯಾ, ಜೊತೆಗೆ ನನ್ನ ಸನಿಹ ಕೂಡ ಬರುತ್ತೀಯಾ, ನಿನ್ನ ಉದ್ದೇಶವೇನು, ಇದೇನಾದರೂ ಜ್ಯೋತಿಗೆ ಗೊತ್ತಾದರೆ ಅವಳ ಗತಿ ಏನು, ಅವಳು ನಿನ್ನನ್ನು ಮದುವೆಯಾಗಲು ಒಪ್ಪದಿದ್ದರೆ ಏನು ಮಾಡುತ್ತೀಯಾ ಎಂದು ಕೇಳುತ್ತಾಳೆ. ಆಗ ಭುವನ್ ಪರವಾಗಿಲ್ಲ, ಆಗ ನೀನು ನನ್ನನ್ನು ಮದುವೆಯಾಗು, ನಿನ್ನ ಗಂಡ ಹೇಗಿದ್ದರೂ ನಿನ್ನನ್ನು ಖುಷಿಪಡಿಸಿಲ್ಲ, ಅವನಿಗೆ ಡೈವೋರ್ಸ್ ಕೊಟ್ಟು ನನ್ನನ್ನು ಮದುವೆಯಾಗು ಎಂದು ಹೇಳುತ್ತಾನೆ. ಅದೇ ಸಮಯಕ್ಕೆ ಅಲ್ಲಿಗೆ ಜ್ಯೋತಿ ಬಂದು ನಮ್ಮ ಮನೆಯ ಓನರ್ ಕಾಲ್ ಮಾಡಿದರು, ನಾವಿಬ್ಬರು ಮಸಾಜ್ ಪಾರ್ಲರ್ನಲ್ಲಿ ಕೆಲಸ ಮಾಡುತ್ತೇವೆ ಎಂದು ನಮ್ಮಿಬ್ಬರನ್ನು ಮನೆ ಖಾಲಿ ಮಾಡಲು ಹೇಳಿದ್ದಾರೆ ಎಂದು ಹೇಳುತ್ತಾಳೆ. ಆಗ ಭುವನ್ ನೀವೇನು ಯೋಚಿಸಬೇಡಿ, ಒಳ್ಳೆಯದೇ ಆಯಿತು, ನೀವು ಇಲ್ಲೇ ಉಳಿದುಕೊಳ್ಳಿ, ಹೇಗಿದ್ದರೂ ಈ ಮನೆಯ ಓನರ್ ಬರುವುದು ವರ್ಷಕ್ಕೆ 1 ಬಾರಿ ಮಾತ್ರ, ಆಗ ಅಡ್ಜಸ್ಟ್ ಮಾಡಿಕೊಂಡರೆ ಆಯಿತು ಎಂದು ಹೇಳುತ್ತಾನೆ. ಅಂದು ರಾತ್ರಿ ಅಡುಗೆ ಮನೆಯಲ್ಲಿ ಗುಂಜನ್ ಮತ್ತೆ ರೊಮ್ಯಾನ್ಸ್ ಮಾಡಲು ಬಂದಾಗ ಜ್ಯೋತಿ ಕೈನಲ್ಲಿ ಸಿಕ್ಕಿ ಬೀಳುತ್ತಾರೆ. ಆಗ ಜ್ಯೋತಿ ಇಬ್ಬರನ್ನು ಚೆನ್ನಾಗಿ ಬೈದು ಹೋಗುತ್ತಾಳೆ. ಆಗ ಭುವನ್ ಗುಂಜನ್ಗೆ ಒಂದು ಪ್ಲಾನ್ ಹೇಳುತ್ತಾನೆ. ಮರುದಿನ ಬೆಳಗ್ಗೆ ಗುಂಜನ್ ಎಲ್ಲ ವಿಷಯವನ್ನು ಜ್ಯೋತಿ ತಾಯಿ ಕಮಲಾಗೆ ತಿಳಿಸಿ ಜ್ಯೋತಿಗೆ ಮಾತನಾಡಲು ಫೋನ್ ಕೊಡ್ತಾಳೆ. ಕಮಲ ಈ ವಿಷಯ ಕೇಳಿದಾಗ ಜ್ಯೋತಿ ಏನು ಹೇಳದೆ ಫೋನ್ ಇಡ್ತಾಳೆ. ಅದೇ ಸಮಯಕ್ಕೆ ಭುವನ್ ಕೂಡ ಅಲ್ಲಿಗೆ ಬಂದು ನೋಡು ಜ್ಯೋತಿ, ನನ್ನ ಪ್ರೀತಿ ಇರುವುದೇ ಹೀಗೆ, ಇಬ್ಬರನ್ನು ಪ್ರೀತಿಸುತ್ತೇನೆ, ಇಬ್ಬರನ್ನು ಬಿಟ್ಟು ಇರಲು ನನಗೆ ಸಾಧ್ಯವಿಲ್ಲ, ನನಗೆ ನೀನು ಹಾಗೂ ಗುಂಜನ್ ಇಬ್ಬರೂ ಒಂದೇ, ನೀನು ಕೂಡ ಈ ಪ್ರೀತಿಗೆ ಒಪ್ಪಿಕೋ, ನಾವು ಆರಾಮಾಗಿ ಇರಬಹುದು, ನೀನು ಒಪ್ಪದಿದ್ದರೆ ನಾನು ಸೂಸೈಡ್ ಮಾಡಿಕೊಳ್ಳುತ್ತೇನೆ ಎಂದು ಬ್ಲ್ಯಾಕ್ ಮೇಲ್ ಮಾಡುತ್ತಾನೆ. ಆಗ ಬೇರೆ ವಿಧಿ ಇಲ್ಲದೆ ಜ್ಯೋತಿ ಕೂಡ ಈ ತ್ರಿಕೋನ ಪ್ರೇಮ ಕಥೆಯನ್ನು ಒಪ್ಪಿಕೊಳ್ಳುತ್ತಾಳೆ. 1 ತಿಂಗಳುಗಳ ನಂತರ ಜ್ಯೋತಿ ತಾನು ಪ್ರೆಗ್ನೆಂಟ್ ಆಗಿದ್ದೇನೆ ಎಂದು ಹೇಳುತ್ತಾಳೆ. ಆಗ ಇದರಿಂದ ಗಾಬರಿಯಾದ ಭುವನ್ ಇಲ್ಲ, ಈ ಮಗುವನ್ನು ತೆಗೆಸಿಬಿಡು, ನಾವಿಬ್ಬರು ಈಗಲೇ ಮದುವೆಯಾಗಲು ಸಾಧ್ಯವಿಲ್ಲ, ಆಮೇಲೆ ನೀನು ಮಕ್ಕಳು ಮಾಡಿಕೊಳ್ಳುವೆ ಅಂತ ಹೇಳುತ್ತಾನೆ. ಆದರೆ ಜ್ಯೋತಿ ಮಗುವನ್ನು ತೆಗೆಸಲು ನಿರಾಕರಿಸಿ ಅಲ್ಲಿಂದ ಹೋಗಿಬಿಡುತ್ತಾಳೆ. ಮತ್ತೆ ಅಂದು ರಾತ್ರಿ ಭುವನ್ ಹಾಗೂ ಗುಂಜನ್ ಎಣ್ಣೆ ಹೊಡೆಯುತ್ತಾ ಇರುತ್ತಾರೆ. ಆಗ ಭುವನ್ ನಾನು ನಿನ್ನನ್ನೇ ನಿಜವಾಗಿ ಪ್ರೀತಿಸುವುದು, ಈಗ ನಿನ್ನನ್ನು ಮದುವೆಯಾಗಬೇಕು ಅಂತ ಅಂದುಕೊಂಡಿದ್ದೇನೆ, ಸುಮ್ಮನೆ ಆಕೆಗೆ ಪ್ರಾಮಿಸ್ ಮಾಡಿದ್ದು ಅಷ್ಟೇ, ಆಕೆಗೆ ಬೇಕಾದರೆ ಇನ್ನೊಂದು ಹುಡುಗ ಸಿಗುತ್ತಾನೆ, ಆದರೆ ನೀನು ವಿವಾಹಿತೆ, ನಿನಗೆ ಯಾರೂ ಸಿಗುವುದಿಲ್ಲ, ಈಗ ನಮ್ಮಿಬ್ಬರ ಮದುವೆಗೆ ಅಡ್ಡಿಯಾಗಿರುವುದು ಜ್ಯೋತಿಯ ಹೊಟ್ಟೆಯಲ್ಲಿರುವ ಆ ಮಗು, ನಾವು ಹೇಗಾದರೂ ಮಾಡಿ ಅದನ್ನು ಅಬಾರ್ಷನ್ ಮಾಡಿಸಬೇಕು, ಆಗ ನಾವಿಬ್ಬರು ಒಂದಾಗಬಹುದು ಎಂದು ಗುಂಜನ್ ತಲೆಯನ್ನು ಕೆಡಿಸುತ್ತಾರೆ. ಆಕೆಗೆ ಒಂದು ಮಾತ್ರೆಯನ್ನು ಕೊಟ್ಟು ಇದನ್ನು ಹೇಗಾದರೂ ಮಾಡಿ ಆಕೆಗೂ ಕುಡಿಸು, ನಮ್ಮ ದಾರಿ ಕ್ಲಿಯರ್ ಆಗುತ್ತದೆ ಎಂದು ಆಕೆಗೆ ಹೇಳುತ್ತಾನೆ. ನಂತರ ಗುಂಜನ್ ಜ್ಯೋತಿ ಬಳಿ ಹೋಗಿ
ಮಾತ್ರೆ ಇರುವ ಹಾಲನ್ನು ಕೊಟ್ಟು ನೀನೇನು ಯೋಚಿಸಬೇಡ, ನಾನು ಭುವನ್ಗೆ ಬುದ್ಧಿ ಹೇಳುತ್ತೇನೆ ಎಂದು ಹೇಳಿ ಕುಡಿಸುತ್ತಾಳೆ. ಬೆಳಿಗ್ಗೆ 10 ಗಂಟೆ ಆದರೂ ಜ್ಯೋತಿ ಎದ್ದಿರುವುದಿಲ್ಲ. ಆಗ ಇವರಿಬ್ಬರು ಬಂದು ನೋಡಿದಾಗ ಜ್ಯೋತಿಯ ಪ್ರಾಣ ಹಾರಿ ಹೋಗಿರುತ್ತದೆ. ಇದರಿಂದ ಇಬ್ಬರು ಗಾಬರಿ ಆಗುತ್ತಾರೆ. ಆಗ ಗುಂಜನ್ ನೀನೆಂತಹ ಮಾತ್ರೆ ಕೊಟ್ಟೆ, ಆಕೆಯ ಪ್ರಾಣವೇ ಹೋಗಿದೆ ಎಂದು ಬೈಯುತ್ತಾಳೆ. ಆಗ ಭುವನ್ ಪೊಲೀಸರ ಕೈಗೆ ಸಿಕ್ಕಿಹಾಕಿಕೊಂಡರೆ ನಾವಿಬ್ಬರು ಜೈಲು ಸೇರಬೇಕಾಗುತ್ತದೆ ಎಂದು ಹೇಳಿ ಅದೇ ಮನೆಯ ಹೊರಗಡೆ ಹಳ್ಳ ತೋಡಿ ಜ್ಯೋತಿಯನ್ನು ಹೂತು ಬಿಡುತ್ತಾರೆ. ಮರುದಿನ ಬೆಳಗ್ಗೆ ಜ್ಯೋತಿಯ ತಾಯಿ ಕಮಲ ಕರೆ ಮಾಡುತ್ತಾಳೆ. ಆಗ ಗುಂಜನ್ ಆಕೆ ಇಂದು ಬೆಳಗ್ಗೆ ತಾನೇ ನಿಮ್ಮ ಊರಿಗೆ ಹೊರಟಳು, ನಾನೇ ಆಕೆಯನ್ನು ರೈಲಿಗೆ ಹತ್ತಿಸಿ ಬಂದಿದ್ದೇನೆ ಎಂದು ಸುಳ್ಳು ಹೇಳುತ್ತಾಳೆ. ಸ್ವಲ್ಪ ಹೊತ್ತಿನ ನಂತರ ಆ ಮನೆಯ ಓನರ್ ರಾಜೇಶ್ ಬಂದು ಬಿಡುತ್ತಾನೆ. ಆಗ ಭುವನ್ ಗುಂಜನ್ ತನ್ನ ಪತ್ನಿ ಎಂದು ಅವನಿಗೆ ಪರಿಚಯ ಮಾಡಿಸುತ್ತಾನೆ. ಏನಿದು ಸಡನ್ ಆಗಿ ಬಂದಿರಿ ಎಂದು ಭುವನ್ ಕೇಳಿದಾಗ ರಾಜೇಶ್ ನಿನ್ನ ಮೇಲೆ ಅಕ್ಕಪಕ್ಕದ ಮನೆಯವರು ಕಂಪ್ಲೇಂಟ್ ಹೇಳಿದ್ದರು, ನೀನು ಇಲ್ಲಿ ಇಬ್ಬರು ಹುಡುಗಿಯರನ್ನು ಕರೆದುಕೊಂಡು ಬಂದು ಮಜಾ ಮಾಡುತ್ತಿದ್ದೀಯಾ ಎಂದು ತಿಳಿಯಿತು ಅಂತ ಹೇಳುತ್ತಾನೆ. ಆಗ ಭುವನ್ ಅದೆಲ್ಲ ಸುಳ್ಳು, ನೋಡಿ ನನ್ನ ಪತ್ನಿ ಮಾತ್ರ ಇದ್ದಾಳೆ, ನೀವು ಬೇಕಾದರೆ ಚೆಕ್ ಮಾಡಿಕೊಳ್ಳಬಹುದು ಎಂದು ಹೇಳುತ್ತಾನೆ. ಅಂದು ರಾತ್ರಿ ಭುವನ್ ಫೋನಿನಲ್ಲಿ ಮಾತನಾಡಿ ಟೆನ್ಷನ್ ಮಾಡಿಕೊಂಡಿರುವುದನ್ನು ಗುಂಜನ್ ನೋಡುತ್ತಾಳೆ. ಆಗ ಅವನ ಮೊಬೈಲ್ ನನ್ನು ತೆಗೆದು ಆ ನಂಬರ್ಗೆ ವಾಪಸ್ ಕರೆ ಮಾಡಿದಾಗ ಆಕೆ ಭುವನ್ನ ಪತ್ನಿ ಎಂದು ತಿಳಿದು ಬಿಡುತ್ತದೆ. ಆಗ ಗುಂಜನ್ ನೀನು ನನಗೂ ಕೂಡ ಮೋಸ ಮಾಡಿದ್ದೀಯಾ, ನಿನಗೆ ಪತ್ನಿ ಇದ್ದರೂ ನನ್ನನ್ನು ಏಕೆ ಮದುವೆಯಾಗುತ್ತೇನೆ ಎಂದು ಹೇಳಿದೆ ಎಂದು ಕೇಳುತ್ತಾಳೆ. ಆಗ ಭುವನ್ ಹೌದು, ನನಗೆ ಒಂದು ಮಗು ಕೂಡ ಇದೆ, ಇದು ನನ್ನಿಷ್ಟ, ಈಗ ನಾನು ಹೇಳಿದಂತೆ ಕೇಳು, ಇಲ್ಲದಿದ್ದರೆ ಬಿಟ್ಟು ಹೋಗು ಎಂದು ಹೇಳಿ ಅಲ್ಲಿಂದ ಹೋಗುತ್ತಾನೆ. ಆಗ ತಾನು ಮೋಸ ಹೋದೆ ಎಂದು ಗುಂಜನ್ ಕಣ್ಣೀರು ಹಾಕಲು ಶುರು ಮಾಡುತ್ತಾಳೆ. ಮರುದಿನ ಬೆಳಗ್ಗೆ ಭುವನ್ ಲಗೇಜ್ ಎತ್ತಿಕೊಂಡು ಅಲ್ಲಿಂದ ಎಸ್ಕೇಪ್ ಆಗಿರುತ್ತಾನೆ. ಆಗ ಗುಂಜನ್ ರಾಜೇಶ್ ಬಳಿ ಬಂದು ಭುವನ್ ಇಲ್ಲಿಂದ ಹೋಗಿಬಿಟ್ಟಿದ್ದಾನೆ, ನಾನು ನಿಜವಾದ ಪತ್ನಿಯಲ್ಲ, ಅವನು ನನಗೂ ಕೂಡ ಮದುವೆಯಾಗುತ್ತೇನೆ ಎಂದು ಮೋಸ ಮಾಡಿದ್ದಾನೆ ಎಂದು ಹೇಳುತ್ತಾಳೆ. ಆಗ ರಾಜೇಶ್ನ ಬಳಿ ಇನ್ನೂ ಒಂದು ನಂಬರ್ ಇರುತ್ತದೆ. ಆ ನಂಬರ್ನನ್ನು ಪಡೆದು ಗುಂಜನ್ ಕರೆ ಮಾಡಿ ನೀನು ಮರುದಿನವೇ ವಾಪಸ್ ಬರಬೇಕು, ಇಲ್ಲದಿದ್ದರೆ ಪೊಲೀಸ್ ಕಂಪ್ಲೇಂಟ್ ಕೊಡುತ್ತೇನೆ ಎಂದು ಹೆದರಿಸುತ್ತಾಳೆ. ಮರುದಿನ ಭುವನ್ ಮತ್ತೆ ವಾಪಸ್ ಅಲ್ಲಿಗೆ ಬರುತ್ತಾನೆ. ಆಗ ರಾಜೇಶ್ ಭುವನ್ಗೆ ಅವನು ಮಾಡಿರುವ ತಪ್ಪುಗಳನ್ನು ಹೇಳಿ ಚೆನ್ನಾಗಿ ಉಗಿಯುತ್ತಾನೆ. ಅಷ್ಟರಲ್ಲಿ ಅಲ್ಲಿಗೆ ಕಮಲ ಕೂಡ ಪೊಲೀಸರನ್ನು ಕರೆದುಕೊಂಡು ಬರುತ್ತಾಳೆ. ನನ್ನ ಮಗಳು ಕಾಣಿಸುತ್ತಿಲ್ಲ, ಅವಳು ಇಲ್ಲೇ ಇದ್ದಳು ಎಂದು ಹೇಳುತ್ತಾಳೆ. ಆಗ ಪೊಲೀಸರು ಸರ್ಚ್ ವಾರೆಂಟ್ ಅನ್ನು ರಾಜೇಶ್ಗೆ ತೋರಿಸಿ ಮನೆಯೆಲ್ಲ ಹುಡುಕಾಡುತ್ತಾರೆ. ಅವರಿಗೆ ಅವಳನ್ನು ಹೂತಿಟ್ಟಿರುವ ಜಾಗ ಸಿಕ್ಕಿಬಿಡುತ್ತದೆ. ಹಳ್ಳವರು ತೆಗೆದಾಗ ಜ್ಯೋತಿಯ ಬಾಡಿ ಕೂಡ ಸಿಗುತ್ತದೆ. ನನ್ನ ಮಗಳನ್ನು ಏಕೆ ಕೊಂದೆ ಎಂದು ಕಮಲ ಅಳಲು ಶುರು ಮಾಡುತ್ತಾಳೆ. ಆಗ ಗುಂಜನ್ ಇವನು ತಂದ ಮಾತ್ರೆಯಿಂದ ಹೀಗೆ ಆಯಿತು ಎಂದು ಹೇಳುತ್ತಾಳೆ. ಆಗ ಪೊಲೀಸರು ಈ ಕೊಲೆಯಲ್ಲಿ ನಿಮ್ಮಿಬ್ಬರ ಪಾಲು ಇದೆ ಎಂದು ಹೇಳಿ ಅವರಿಬ್ಬರನ್ನು ಅರೆಸ್ಟ್ ಮಾಡಿಕೊಂಡು ಹೋಗುತ್ತಾರೆ. ಕತೆ ಇಲ್ಲಿಗೆ ಮುಗಿಯುತ್ತದೆ. ಈ ವಿಡಿಯೋವನ್ನು ಪೂರ್ತಿ ನೋಡಲು ಶಿಮಾರು ಟಿವಿ ಎಂಬ ಯೂಟ್ಯೂಬ್ ಚಾನೆಲ್ ಅಲ್ಲಿ ಸ್ಯಾಂಡ್ವಿಚ್ ಎಂದು ಹುಡುಕಿ ನೋಡಬಹುದು.